ಕಸ್ತೂರಿ ರಂಗನ್ ವರದಿ ಖಂಡಿಸಿ ಸುಂಕಸಾಲೆಯಲ್ಲಿ ಗ್ರಾಮಸ್ಥರ ಪ್ರತಿಭಟನೆ. ಪಾದಯಾತ್ರೆ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದ ಗ್ರಾಮಸ್ಥರು. ಅಂಗಡಿ ಮುಂಗಟ್ಟು ಬಂದ್ ಮಾಡಿ ವರ್ತಕರ ಬೆಂಬಲ. ಕಸ್ತೂರಿ ರಂಗನ್ ವರದಿಯನ್ನು ಖಂಡಿಸಿ ಸುಂಕಸಾಲೆ ವ್ಯಾಪ್ತಿಯಲ್ಲಿ ಗ್ರಾಮಸ್ಥರು ಹಾಗೂ ವಿವಿಧ ಸಂಘಟನೆಗಳ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ರಾಣಿಜರಿ ಕಾಫಿ ಎಸ್ಟೇಟ್ ಮುಂಭಾಗದಿಂದ ಆರಂಭವಾದ ಪ್ರತಿಭಟನಾ ಮೆರವಣಿಗೆಯಲ್ಲಿ ಗ್ರಾಮಸ್ಥರು ಪಾದಯಾತ್ರೆ ಮೂಲಕ ಸಾಗಿದರು. ಪ್ರತಿಭಟನೆಗೆ ಬೆಂಬಲ ಸೂಚಿಸಿದ ಸ್ಥಳೀಯ ವರ್ತಕರು ತಮ್ಮ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿ ಸಂಪೂರ್ಣ ಸಹಕಾರ ನೀಡಿದರು. ಜನಪ್ರತಿನಿಧಿಗಳು ಅನ್ನೋದಕ್ಕಿಂತ ಸಾರ್ವಜನಿಕರು ಅವರ ಸ್ವಯಂ ಪ್ರೇರಿತವಾಗಿ ಎಲ್ಲರೂ ಸಹ ಇವತ್ತು ಆಗಮಿಸ್ತಿದ್ದೀವಿ. ಹಾಗಾಗಿ ನಮ್ಮ ಒಗ್ಗಟ್ಟು ಇದೇ ರೀತಿ ಇರಬೇಕು. ಹಾಗೂ ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಇನ್ನೂ ಸಹ ನಮಗೆ ಯಾವುದೇ ಥರದ ಒಂದು ಮಾಹಿತಿಯನ್ನು ನೀಡಿಲ್ಲ. ಹಾಗಾಗಿ ನಾವು ಈ ರೀತಿ ಸೂಕ್ಷ್ಮ ವಲಯ ಅನ್ನೋದು ಅವ್ರಿಗೆ ಬೇಕಾದಂಗೆ ಮಾಡೋದನ್ನು ನಾವು ಯಾವುದೇ ಕಾರಣಕ್ಕೂ ಒಪ್ಪಲ್ಲ, ಖಂಡಿಸ್ತೀವಿ. ಇದನ್ನು ಇದೇ ರೀತಿ ನಡೆದ್ರೆ ಇನ್ನು ಮುಂದೆ ಸಹ ಇದಕ್ಕಿಂತ ದೊಡ್ಡ ಪ್ರತಿಭಟನೆ ಹಾಗೂ ಇದಕ್ಕಿಂತ ಹೆಚ್ಚಾಗಿ ಸರ್ಕಾರದ ವಿರುದ್ಧ ಹೋರಾಟ ಮಾಡೋಕ್ಕೆ ನಾವು ಯಾವತ್ತೂ ಸಹ ರೆಡಿಯಾಗಿದ್ದೀವಿ. ಕೇಂದ್ರ ಪರಿಸರ ಮತ್ತು ಇಲಾಖೆಯವರು ಕಸ್ತೂರಿ ರಂಗನ್ ತರಬೇಕು, ಇದರಿಂದ ಅನುಕೂಲ ಆಗ್ತದೆ ಅಂತ ಅವರ ಒಂದು ಅನಿಸಿಕೆ ಇರ್ಬೋದು. ಆದರೆ ರೈತರು, ಕೂಲಿ ಕಾರ್ಮಿಕರಿದ್ದಾರೆ, ಪ್ರತಿಯೊಂದು ವಿಚಾರದಲ್ಲಿ ರಾಜಕೀಯದವ್ರು ಹೇಳ್ತಾರೆ ರೈತರು ನಮ್ಮ ಬೆನ್ನೆಲುಬು ಅಂತಾರೆ. ಆದರೆ ಬೆನ್ನೆ ಮುರಿದು ಕೂರಿಸಿದಾಗ ರೈತರು ಎಲ್ಲಿಗೆ ಹೋಗ್ಬೇಕಾಗುತ್ತೆ ಹೇಳಿ? ಅದಕ್ಕೋಸ್ಕರ ಕಸ್ತೂರಿ ರಂಗನ್ ಬೇಡ. ರೈತರು ನಮ್ಮ ಸರ್ಕಾರದ ಬೆನ್ನೆಲುಬು ಹೌದು. ಆ ಬೆನ್ನೆಲುಬು ಉಳಿಲಿ ಅಂತ ನಮ್ಮ ಒಂದು ಅನಿಸಿಕೆ. ಅದರಿಂದ ಈ ಭಾಗದಲ್ಲಿ ಎಷ್ಟು ಗ್ರಾಮಗಳಿಗೆ ಸಮಸ್ಯೆ ಆಗ್ತಿದೆ ಸರ್? ನಮ್ಮ ಗ್ರಾಮ ಪಂಚಾಯತ್ ಅಲ್ಲ, ನಾವು ಗ್ರಾಮ ಪಂಚಾಯತಿ ವ್ಯಾಪ್ತಿ ಹೋರಾಟ ಮಾಡ್ತಾಯಿದ್ದೀವಿ. ಇಂಥ ಸಾವಿರಾರು ಗ್ರಾಮ ಪಂಚಾಯತಿ ಇರ್ಬೋದು. ಪ್ರಮುಖ ರಸ್ತೆಯಲ್ಲಿ ಪಾದಯಾತ್ರೆ ನಡೆಸಿದ ಪ್ರತಿಭಟನಾಕಾರರು ಬಳಿಕ ಸುಂಕಸಾಲೆ ಗ್ರಾಮ ಪಂಚಾಯಿತಿ ಕಚೇರಿ ತಲುಪಿದರು. ನಂತರ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಬಹಿರಂಗ ಸಭೆ ನಡೆಸಿ ಕಸ್ತೂರಿ ರಂಗನ್ ವರದಿಯಿಂದ ಸ್ಥಳೀಯ ಗ್ರಾಮಸ್ಥರು, ರೈತರು ಹಾಗೂ ಜನಸಾಮಾನ್ಯರ ಮೇಲೆ ಉಂಟಾಗಬಹುದಾದ ಪರಿಣಾಮಗಳ ಕುರಿತು ಮಾಹಿತಿ ನೀಡಲಾಯಿತು. ಕಸ್ತೂರಿ ರಂಗನ್ ವರದಿ ಅಂತೇಳಿ ಇದನ್ನು ಫಸ್ಟಿಗೆ ಗಾರ್ಡಿಗಾಲ್ ವರದಿ ಅಂತೇಳಿ ಮಾಡಿದರು. ಗಾರ್ಡಿಗಾಲ್ ವರದಿ ಮಾಡಿಬಿಟ್ಟು 2011ರಿಂದ 12 ತನಕ ಅದು ಮಾಡಿ 10ರಿಂದ ಸ್ಟಾರ್ಟ್ ಆಗಿ 11ರಿಂದ 12 ಕೊಟ್ಟರು. ಇದನ್ನು ಕೇಂದ್ರ ಸರ್ಕಾರಕ್ಕೆ ಕಳಿಸಿದರೆ ಕೇಂದ್ರ ಸರ್ಕಾರದವರು ಅದನ್ನು ಅವ್ರ ವರದಿ ಸರಿ ಇಲ್ಲ ಅಂತ ಅವರು ಗಾರ್ಡಿಗಾಲ್ ವರದಿ ಮಾಡಿದ್ದು ರೈತರಿಗೆ ಮತ್ತು ಬಡ ಕೂಲಿ ಕಾರ್ಮಿಕರಿಗೆ ಮತ್ತು ಊರವರಿಗೆ ಯಾವುದೇ ತೊಂದರೆ ಇಲ್ಲದೇ ಇಲ್ಲಿ ಬಂದು ಅದನ್ನು ವರದಿ ಸಲ್ಲಿಸಿದರು. ಆ ನಂತರ ಅದು ವರದಿ ಸರಿ ಇಲ್ಲ ಅಂತ ಹೇಳಿಬಿಟ್ಟು ಕಸ್ತೂರಿ ರಂಗನಿಗೆ ಕೊಟ್ಟರು. ಕಸ್ತೂರಿ ರಂಗನಿಗೆ ಕೊಟ್ಟಾಗ ಅವ್ರು ಏನು ಮಾಡಿದರು, ಯಾವುದೇ ಒಂದು ಇಲ್ಲಿ ಬಂದು ಒಂದು ಭೂಮಿನ ಆಳಿದಾನೆ ಏಕಾಏಕಿ ವಾಯು ಮಾರ್ಗದಲ್ಲಿ ಇದು ಮಾಡಿಬಿಟ್ಟು ಜನಗಳಿಗೆ ತೊಂದರೆ ಆದಂಗೆ ಅವ್ರ ಮೇಲೇ ಇದು ಮಾಡಿದರು. ಹಳ್ಳಿಗಳನ್ನು ಬಿಟ್ಟರು, ಕಾಡುಗಳು ಎಲ್ಲೆಲ್ಲಿ ಕಾಣ್ತಾ ಮೇಲ್ಗಡೆ ನಮಗೆ ವಾಯು ಇದರಲ್ಲಿ ಮಾಡಿದರೆ ಏನು ಏರ್ ಡಿಸ್ಟೆನ್ಸಲ್ಲಿ ಏನು ಮಾಡಿದ್ರೆ ಏನು ಗೊತ್ತಾಗುತ್ತೆ? ಏನೂ ಗೊತ್ತಾಗಲ್ಲ. ಯಥಾವತ್ತಾಗಿ 6ನೇ ಅಧಿಸೂಚನೆಯನ್ನು 7ನೇ ಅಧಿಸೂಚನೆ ಅಂತ ಯಥಾವತ್ತಾಗಿ ಏನು ಬದಲಾವಣೆ ಇಲ್ಲದೇ ಮತ್ತೆ ನಮ್ಮ ರೈತರು ಮತ್ತು ಕಾರ್ಮಿಕರು ಹಳ್ಳಿ ಮಲೆನಾಡು ಭಾಗಕ್ಕೆ ಕೊಡಲಿ ಏಟನ್ನು ಕೊಟ್ಟಿರುತ್ತಾರೆ. ಇದರಿಂದ ನಮ್ಮ ರೈತರಾಗಲಿ ನಾವು ಜೀವನ ಮಾಡೋದೇ ಕಷ್ಟ. ಈಗಲೇ ನಮ್ಮಲ್ಲಿ ಏನಾಗಿದೆ ಅಂದರೆ ಕಾಡು ಪ್ರಾಣಿಗಳ ಹಾವಳಿ, ಕಾಡೆಮ್ಮೆ, ಆನೆ ಇದರ ಹಾವಳಿಯಿಂದ ತುಂಬ ಜನ ರೈತರು ಪ್ರಾಣವನ್ನು ಕಳ್ಕೊಂಡಿದ್ದಾರೆ, ಕಾರ್ಮಿಕರು ಮತ್ತು ರೈತರು. ಆದರೂ ಈಗ ಯಾವುದೇ ಸರ್ಕಾರಗಳು ಅಧಿಸೂಚನೆ ಬಂದಾಗ ಸ್ವಲ್ಪ ಹೋರಾಟ ಮಾಡ್ತಾರೆ. ಅದನ್ನು ರೈತರಿಗೆ ಏನು ತೊಂದರೆ ಆಗ್ತಿದೆ, ಮ್ಯಾನ್ಯುವಲ್ ಸರ್ವೆ ಮಾಡಿಲ್ಲ. ಮ್ಯಾನ್ಯುವಲ್ ಸರ್ವೆ ಮಾಡಿ ಕೇರಳ ಮಾದರಿಯಲ್ಲಿ ನಮಗೆ ಮಾಡಿದರೆ ಜನವಸತಿ ಮತ್ತು ಇದನ್ನು ಬಿಟ್ಟು ಈಗ ಫಾರೆಸ್ಟ್ ಏನಿದೆ ಆ ಫಾರೆಸ್ಟನ್ನು ಅವ್ರು ಮಾಡ್ಕೊಳ್ಳಿ. ರೈತರದ್ದು ಏನು ಅಬ್ಜೆಕ್ಷನ್ ಇಲ್ಲ. ಅವ್ರ ಫಾರೆಸ್ಟ್ ಇರೋದನ್ನ ಅವ್ರು ಮಾಡ್ಕೊಳ್ಳಿ. ಈಗ ರೈತರು ಬೆಳೆದಿರೋ ಭೂಮಿನ ನಮ್ದು ಅಂತ ಹೇಳಿದ್ರೆ ರೈತರು ಎಲ್ಲಿಗೆ ಹೋಗ್ಬೇಕು ಹೇಳಿ? ವರದಿಯ ಬಗ್ಗೆ ಗ್ರಾಮಸ್ಥರಲ್ಲಿ ಜನಜಾಗೃತಿ ಮೂಡಿಸುವುದು ಹಾಗೂ ಸ್ಥಳೀಯರ ಆತಂಕಗಳನ್ನು ಸರ್ಕಾರದ ಗಮನಕ್ಕೆ ತರುವುದು ಪ್ರತಿಭಟನೆಯ ಪ್ರಮುಖ ಉದ್ದೇಶ ಎಂದು ಪ್ರತಿಭಟನಾಕಾರರು ತಿಳಿಸಿದರು. ಏನು 53ರಲ್ಲಿ ಅರ್ಜಿ ಹಾಕಿದ್ದಾರೆ, 57ರಲ್ಲಿ ಅರ್ಜಿ ಹಾಕಿದ್ದಾರೆ. ಆ ಅರ್ಜಿಯನ್ನು ವಿಲೇವಾರಿ ಮಾಡಿ ಉಳಿಕೆ ಎಷ್ಟು ಭೂಮಿ ಉಳಿತದೆ ನೀವು ತೀರ್ಮಾನ ಮಾಡಿ. ಅರಣ್ಯ ಇಲಾಖೆಗೆ ಎಷ್ಟು ಭೂಮಿ ಉಳಿತದೆ, ಸೂಕ್ಷ್ಮ ಪ್ರದೇಶ ಮಾಡಲಿಕ್ಕೆ ಎಷ್ಟು ಭೂಮಿ ಆಗ್ತದೆ ಅಂತಕ್ಕಂಥದ್ದನ್ನು ತಾವು ತೀರ್ಮಾನ ಮಾಡಿ ಅಧಿಕಾರಿಗಳನ್ನ ಇಟ್ಕೊಂಡು ಭೌತಿಕ ಸರ್ವೆ ಮಾಡಿ ಪ್ರತಿಯೊಂದು ಸಮಸ್ಯೆಗಳನ್ನು, ಹಳ್ಳಿ ಗಡಿ ಯಾವುದು, ಗ್ರಾಮದ ಗಡಿ ಯಾವುದು, ಅರಣ್ಯದ ಗಡಿ ಯಾವುದು, ಸೂಕ್ಷ್ಮ ಪ್ರದೇಶ ಯಾವುದನ್ನು ಮಾಡ್ಬೋದು, ಫೋರ್ ಝೋನ್ ಯಾವುದು ಆಗ್ಬೋದು ಅನ್ನೋದನ್ನ ತಜ್ಞರಿಂದ ತಾವು ಸಮಿತಿ ರಚನೆ ಮಾಡಿ ಅದಕ್ಕೆ ಬೇಕಾದಂಥ ಸಮಯಾವಕಾಶವನ್ನು ಕೋರಿ ನಂತರ ದಿನಗಳಲ್ಲಿ ಎಲ್ಲರ ಅಭಿಪ್ರಾಯದೊಂದಿಗೆ ಏನು ಕೇರಳದಲ್ಲಿ ಇವತ್ತು ಸುಮಾರು 13,000 ಚದರ ಕಿಲೋಮೀಟರ್ನ ಘೋಷಣೆ ಮಾಡಿದ ಸಂದರ್ಭದಲ್ಲಿ ಅಲ್ಲಿಯ ಸರ್ಕಾರ, ಅಲ್ಲಿಯ ಪಿನರಾಯಿ ವಿಜಯನ್ ರವರ ಸರ್ಕಾರ ಮುಂದೆ ಬಂದು
ಅವರೇ 2 ದಿವಸ ಬಂದ್ ಮಾಡಿ ನಾವು ನಮ್ಮ ರೈತರ ಭೂಮಿಗಳನ್ನ ನಾವೇ ಸರ್ವೆ ಮಾಡ್ಕೊಡ್ತೀವಿ ಅಂತ ಇವತ್ತು ಸರ್ವೆ ಮಾಡ್ಕೊಟ್ಟಿದ್ರ ಫಲವಾಗಿ ಇವತ್ತು 8,000 ಚದರ ಕಿಲೋಮೀಟರ್ ಬಂದು ಸೇರಿದೆ. ಇದನ್ನ ಕೇಂದ್ರ ಸರ್ಕಾರ ಸಮೇತ ಒಪ್ಕೊಂಡಿದೆ. ಆ ರೀತಿಯಲ್ಲಿ ನಮ್ಮ 20,600 ಕಿಲೋಮೀಟರ್ನ ಪ್ರತಿಭಟನೆಯಲ್ಲಿ ಬಿಪಿ ಅಶೋಕ್, ಬಿಎಸ್ ಜಯರಾಮ್, ಮಹೇಶ್ ದುರ್ಗದಹಳ್ಳಿ, ಪ್ರವೀಣ್ ಎಂಜಿ, ರವಿ ಬಾಳಿಗೆ, ಈಶ್ವರ್ ಗೌಡ, ನೇತ್ರಾ ರತ್ನಾಕರ್ ಹಾಗೂ ಕೃಷ್ಣೇಗೌಡ ಸೇರಿದಂತೆ ಇನ್ನೂ ಹಲವಾರು ಜನರು ಭಾಗವಹಿಸಿದ್ದರು. ಆಟೋ ಚಾಲಕರ ಸಂಘದ ಸದಸ್ಯರು, ಸ್ತ್ರೀ ಶಕ್ತಿ ಸಂಘದ ಸದಸ್ಯರು ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಪ್ರತಿಭಟನೆಗೆ ಬೆಂಬಲವನ್ನ ವ್ಯಕ್ತಪಡಿಸಿದರು. ಪಬ್ಲಿಕ್ 18 ಕನ್ನಡ ನ್ಯೂಸ್ ಡೆಸ್ಕ್, ಮೂಡಿಗೆರೆ.